ಧಾರವಾಡದ ಕೆಳಗೇರಿ ಹಿಂಭಾಗದಲ್ಲಿರುವ ಚಾಲುಕ್ಯ ನಗರಕ್ಕೆ ಬಸ್ ಸೌಕರ್ಯ ಕಲ್ಪಿಸುವಂತೆ ಅಲ್ಲಿನ ಜನ ಅಧಿಕಾರಿಗಳಿಗೆ ವಿನಂತಿಸಿದ್ದರು. ಅಧಿಕಾರಿಗಳು ಮಾತ್ರ ಬಸ್ ಸೌಕರ್ಯ ನೀಡಿರಲಿಲ್ಲ. ಇದೇ ವಿಷಯವನ್ನು ಚಾಲುಕ್ಯ ನಗರದ ನಿವಾಸಿಗಳು ಕಾಂಗ್ರೆಸ್ನ ಹಿರಿಯ ಮುಖಂಡ ದೀಪಕ್ ಚಿಂಚೋರೆ ಅವರಿಗೆ ತಿಳಿಸಿದಾಗ ಚಿಂಚೋರೆ ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಚಾಲುಕ್ಯ ನಗರಕ್ಕೆ ಬಸ್ ವ್ಯವಸ್ಥೆ ಮಾಡಿಸಿದ್ದಾರೆ. ಈ ಬಸ್ ವ್ಯವಸ್ಥೆ ಆದ ಮೇಲೆ ಶಾಸಕ ಅರವಿಂದ್ ಬೆಲ್ಲದವರು ಆ ಬಸ್ ತಾವೇ ಉದ್ಘಾಟಿಸುವುದಾಗಿ ಹೇಳಿದ್ದರಂತೆ. ಅಧಿಕಾರಿಗಳು ಆ ಬಸ್ಗೆ ಬೆಲ್ಲದವರ ಸಲಹೆಯಂತೆ ಆತ್ಮಶ್ರೀ ನಗರದ ಬಸ್ ಎಂದು ಬೋರ್ಡ್ ಕೂಡ ಹಾಕಿಸಿದ್ದಾರೆ. ಆದರೆ ದೀಪಕ್ ಚಿಂಚೋರೆ ಅವರು ಇಂದು ಆ ಬಸ್ನಲ್ಲಿ ತಾವೇ ಸ್ವತಃ ಪ್ರಯಾಣಿಸಿ ಚಾಲುಕ್ಯ ನಗರದವರೆಗೂ ಪ್ರಯಾಣಿಸಿದರು. ಅಲ್ಲಿಯ ನಿವಾಸಿಗಳು ಸಾರ್ವಜನಿಕರು ಪೂಜೆ ಸಲ್ಲಿಸಿ ನಂತರ ದೀಪಕ್ ಚಿಂಚೋರೆ ಅವರಿಗೆ ಸನ್ಮಾನಿಸಿ ಸಂತಸ ವ್ಯಕ್ತಪಡಿಸಿದರು. ಆತ್ಮಶ್ರೀ ನಗರ ಚಾಲುಕ್ಯ ನಗರ ಮಾಡಲಿಲ್ಲ ಅವರು. ಅವ್ರ ಆತ್ಮಕ್ಕೆ ಅವರ ಕೇಳ್ಕೊಳ್ಳಿ ಯಾರು ಮಾಡ್ಯಾರ ಲಘು ಮಾಡಿಬಿಡಿ. ಗಾಡಿ ಬಂದೈತೆ ಪೂಜೆ ಮಾಡಾಯ್ತು ಬರ್ರಿ ಇಲ್ಲಿ ಕಡೆ ಹಾಕಿ ಅಲ್ಲ ಅವ್ರು ನೀವು ಕಾರವಾರ ಇಲ್ಲಿ ಮನೆಯಾಗಿದ್ದವ್ರನ್ನ ಕಳಿಸ್ರಿ. ನಾನು ನಿಮ್ಮ ಮನ್ಯಾಗ ಇಲ್ಲಿ ಬಿಡ್ರಿ ಸರ್. ಆಗಿ ಆತ್ಮಶ್ರೀ ನಗರ ಇಟ್ಟಾರ. ಯಾಕಂತಂದ್ರೆ ಅವ್ರ ಆತ್ಮಕ್ಕೆ ಅವ್ರ ಕೇಳ್ಕೋಬೇಕು. ಇವತ್ತು ಜನರ ಸಮಸ್ಯೆ ಬಗೆಹರಿಸೋದು ಸಂಬಂಧ 6 ತಿಂಗಳ ಹಿಂದೆ ಆಗೈತಿದೆ. ನಮಗೆ ಕ್ರೆಡಿಟ್ ಹೋಗ್ತೈತಿ ದೀಪಕ್ ಚಿಂಚೋರಿ ಅವರಿಗೆ ಚಾಲುಕ್ಯ ನಗರದ ಅಂತ ಹೇಳಿ ಇವತ್ತು ಇಷ್ಟು ಲೇಟ್ ಆಗಕ್ಕೆ ಕಾರಣ ಇದೆ. ನಾವು ಜನರಿಗೆ ಮಾಡಿದಂಥ ಕೆಲಸ ಚಾಲುಕ್ಯ ನಗರ ಅಂತಿಟ್ವಿ. ಯಾವ ನಗರ ಚಾಲುಕ್ಯರೇ ಇರಲಿ ಅಥವಾ ಆತ್ಮಶ್ರೀ ನಗರ ಇರಲಿ, ಬೆಲ್ಲದವ್ರ ಆತ್ಮಕ್ಕೆ ಜ್ಞಾನೋದಯ ಆಗೈತಲ್ಲ. ತಡವಾಗಿ 6 ತಿಂಗಳದ ಮೇಲೆ ಟೈಮ್ ಕೊಟ್ರೆ ಅವರು ಓಪನಿಂಗ್ ಅವಾಗ ಆಗೋದಿತ್ತು, ನಾವು ಮಾಡಿದ್ವಿ ಅಂತ. ಆದ್ರೆ ನನಗೆ ಕ್ರೆಡಿಟ್ ಹೋಗ್ತೈತೆ ಅಂತೇಳಿ ಇದೇನು ಹೊಸ ಬಸ್ ಅಲ್ಲ, ಎಕ್ಸ್ಟೆನ್ಷನ್ ಮುಗಿದ್ಬಿಟ್ರೆ ಅಷ್ಟೇ ನನಗೆ ಕ್ರೆಡಿಟ್ ಹೋಗ್ತೈತೆ ಅಂತೇಳಿ ನಿನ್ನೆ ಅವ್ರಿಗೆ ಟೈಮ್ ಸಿಕ್ಕೈತಿ. ಪಾಪ ನಿನ್ನೆ 6 ತಿಂಗಳ ಮೇಲೆ ಜನರ ಸಮಸ್ಯೆ ಬಗೆಹರಿಸಕ್ಕೆ ಅದಕ್ಕೆ ಜ್ಞಾನೋದಯ ತಡವಾಗಿ ಆಗೈತಿ. ದೇವ್ರವ್ರಿಗೆ ಬುದ್ಧಿ ಕೊಡಲಿ. ಅವರ ಮಾಡ್ಯಾರ ಅಂತ ಹೇಳೋದು ಬೇಕಾರೆ ಅವ್ರು ಇದೇನೈತಲ್ಲ ಆತ್ಮಶ್ರೀ ನಗರ ಅವ್ರ ಆತ್ಮಕ್ಕೆ ಅವ್ರಿಗೆ ಕೇಳ್ಕೊಳ್ಳಿ. ಚಾಲುಕ್ಯ ನಗರದ ರಹಿವಾಸಿಗಳು ಮತ್ತು ಇಲ್ಲಿದ್ದಂಥ ರಹಿವಾಸಿಗಳು ನಿಮ್ಗೆ ಗೊತ್ತೈತಿ ಯಾರು ಮಾಡ್ಯಾರ ಅನ್ನೋದು. ನಾ ಜನರಿಗೆ ಕೆಲಸ ಮಾಡೋ ಸಂಬಂಧ ಕೆಲಸ ಮಾಡ್ತೇನೆ. ದೀಪಕ್ ಚಿಂಚೋರಿ ಅವ್ರಿಗೆ, ದೀಪಕ್ ಚಿಂಚೋರಿ ಅವ್ರಿಗೆ, ಬಸ್ ಚಾಲು ಮಾಡಿದಂತ ಹೋರಾಟಗಾರರಿಗೆ ಅವ್ರ ಬಸ್ ಪಾಪ ಲೇಟ್ ಆದ ಟೈಮಿಂಗ್ ಹೇಳ್ರಿ, ಅದು ಮಾಡಿಸ್ಕೊಡ್ತಾರೆ. ಹುಡುಗರಿಗೆ ಕೆಲ್ಸಕ್ಕೆ ಹೋಗೋರಿಗೆ ನೋಡ್ಕೊಂಡು ಹೇಳ್ರಿ, ಅದು ಮಾಡಿಸ್ಕೊಂಡು.
ನೋಡಪ್ಪ ನಿಮ್ಗೆ ರಾಮಚಂದ್ರಿಗೆ ನಿನಗ ಎಲ್ಲರಿಗೆ ಧನ್ಯವಾದಗಳು. ನಾ ಏನು ಹೇಳಿದ್ದೆ, ಬಸ್ ಚಾಲು ಆದಮೇಲೆ ಶಾಲೆ ಹಾಕೋತಾರೆ ಆ ಪ್ರಕಾರ ಮಾತು ಕೊಟ್ಟಿದ್ದೆ, ಆ ಪ್ರಕಾರ ಶಾಲೆ ಹಾಕ್ಕೊಂಡಿದ್ದೀನಿ. ಈಗ ಡೆವಲಪ್ ಆಗುತ್ತೆ ಎಲ್ಲ ರೋಡು, ನನಗೆ ಗೊತ್ತಿ ಇರ್ತದೆ. ನಮ್ಗೆ ಆತ್ಮಶ್ರೀ ನಗರರೇ ಇರಲಿ ಅಥವಾ ಬಸವಲಿಂಗಾಯನ ಮಾರ ಇರಲಿ, ನಾವು ಒಂದೇ ಕೂಡಲ ಸಂಗಮ ದೇವ, ಇವನಾರವ ಇವ ನಮ್ಮವ ಅನ್ನರಯ್ಯ. ಯಾರು ಏನೇನು ಮಾಡ್ಯಾರಲ್ಲ ಅವ್ರ ಆತ್ಮಕ್ಕೆ ಅವರೇ ಕೇಳ್ತಾರೆ. ಇಷ್ಟೇ ನನ್ನ ಕೆಲಸ ಮಾಡೋದೇ ಒಂದೇ ಉತ್ತರ ನಮ್ದು. ಥ್ಯಾಂಕ್ ಯು. ಇವತ್ತು ನಮ್ಮ ಏರಿಯಾಕ್ಕೆ ಬಸ್ ಪ್ರಾರಂಭವಾಗೈತಿ. ಇದು ಸುಮಾರು 6-7 ತಿಂಗಳಿಂದ ನಮ್ಮ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಬಸ್ ನಮ್ಮ ಚಾಲನೆ ಸಿಕ್ಕೈತಿ. ಈಗಾಗಲೇ 3 ಟ್ರಿಪ್ಪು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 3 ಟ್ರಿಪ್ ಆಗೈತಿ. ನಮ್ಮ ದೀಪಕ್ ಅಣ್ಣ ಅವರು ಇನ್ನೂ ನಿಮಗೆ 2 ಟ್ರಿಪ್ ಮಾಡಿ ಕೊಡ್ತೇನೆ ಅಂತ ಇದ್ದಾರೆ. ನಮ್ಮ ಹೋರಾಟಕ್ಕೆ ನಾವು ಸುಮಾರು ಸರಿ KSRTCಗೆ ಹೋದಿವಿ, ಡಿಪೋ ಮ್ಯಾನೇಜರ್ ಹೋದಿವಿ, DTO ಹತ್ರ ಹೋದಿವಿ, ಆಮೇಲೆ MLA ಅವ್ರ ಹತ್ರ ಹೋದಿವಿ. ನಮ್ಗೆ ಯಾವುದೋ ರೀತಿ ಸ್ಪಂದನೆ ಸಿಗಲಿಲ್ಲ. ಲಾಸ್ಟಿಗೆ ನಾವು ಎಲ್ಲರೂ ಮಾತಾಡ್ಕೊಂಡು, ನಮ್ಮ ಲೇಔಟಿನವ್ರು ಎಲ್ಲರೂ ಮಾತಾಡ್ಕೊಂಡು ದೀಪಕ್ ಅಣ್ಣ ಚುಂಚೂರಿ ಅವ್ರ ಮನೆಗೆ ಹೋದಾಗ ಇದನ್ನು ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಅದೇ ಥರ ಅವ್ರು ಮಾತು ಕೊಟ್ಟ ಥರ ಬಂದು ನಮಗೆ ಬಸ್ಸನ್ನು ಇವತ್ತು ಚಾಲನೆಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ 3 ಟ್ರಿಪ್ ನಮಗೆ ಬಸ್ ಬರ್ತಾ ಇದೆ. ಇನ್ನೂ 2 ಟ್ರಿಪ್ ಸಹಿತ ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಲೇಔಟಿನ ಎಲ್ಲ ನಿವಾಸಿಗಳ ಕಡೆಯಿಂದ ನಮ್ಮ ದೀಪಕ್ ಅಣ್ಣ ಚುಂಚೂರಿ ಅವರಿಗೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೇನೆ.